ಚಿತ್ರದ DOP ಲಿರಿಕ್ಸ್ ಆ್ಯಂಡ್ ಮ್ಯೂಸಿಕ್ ಮಾಡಿರುವಂತಹ ತ್ಯಾಗರಾಜ್ MS ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಚಿತ್ರದ ಸಂಕಲನಕಾರರು ಕೀರ್ತಿರಾಜ್ ಆ್ಯಂಡ್ ಸ್ನೇಹ ದಯಮಾಡಿ ವೇದಿಕೆಗೆ ಬರಬೇಕು. ಸರಾಯು ಅವರು ದಯಮಾಡಿ ಮಾತಾಡಿಸ್ತೀನಿ. ನಿರ್ದೇಶಕರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅನಿಸುತ್ತೆ. ತ್ಯಾಗರಾಜ್ ಸರ್, ಚಿತ್ರದ ಸಂಗೀತ ಹಾಗೂ ಹಾಡುಗಳಿಗೆ ಸಾಹಿತ್ಯವನ್ನು ತಾವು ಬರೆದಿದ್ದೀರಿ. ಇವತ್ತಿನ ಲಿರಿಕಲ್ ವಿಡಿಯೋ ನೋಡಿದ್ವಿ, ಸೊಗಸಾಗಿ ಮೂಡ್ ಬಂದಿದೆ. ಏನು ಹೇಳ್ತೀರಿ ಶ್ರೀಕೃಷ್ಣ ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಾನು ಇದು ನನ್ನ 44ನೇ ಸಿನಿಮಾ. ಖುಷಿ ವಿಷಯ ಇದು. ಶ್ರೀಕೃಷ್ಣ ಜಗತ್ತಿನ ಪರಿವರ್ತನೆ ಅನ್ನೋ ವಿಷಯನ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, ಈ ಪರಿವರ್ತನೆಗಳು ಹೇಗೆ ನಡೀತಾ ಇದೆ ಇವತ್ತಿನ ಸಂದರ್ಭದಲ್ಲಿ ಯೂತ್ಸು ನಾವು ಎಲ್ಲರೂ ಯಾವ ಥರ ಪರಿಣಾಮ ಅಂದರೆ ಒಂದು ಕೆಟ್ಟದ್ದು ಒಳ್ಳೆಯದು ಜಗತ್ತಿನಲ್ಲಿ ತುಂಬ ನಡೀತಾ ಇದೆ. ಅದರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಈ ಹುಡುಗರುಗಳೆಲ್ಲ ಏನೋ ಒಂದು ಮಾಡಿಕೊಂಡು ಒಂದು ವ್ಯವಸ್ಥೆನ ಹೇಗೆ ಚೇಂಜ್ ಮಾಡೋಕ್ಕೆ ಹೊರಡ್ತಾರೆ ಅಂದರೆ ಶ್ರೀಕೃಷ್ಣ ಹೇಳಿರೋ ಮಾತು ಪರಿವರ್ತನೆಯೇ ಜಗತ್ತಿನ ನಿಯಮ ಅಂತಿದೆಯಲ್ಲ, ಆ ವಿಷಯನ ಇದರಲ್ಲಿ ತಿಳ್ಸಕ್ಕೆ ಹೊರಡಿರೋದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಆಗಿ ಇವರೆಲ್ಲರೂ ಸೇರಿಕೊಂಡು ಹೇಗೆ ಮುಂದುವರಿತಾ ಇದ್ದಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಹಾಗೆ ಎಲ್ಲ ಹೊಸ ಕಲಾವಿದರು ಇದರಲ್ಲಿ ಮಾಡಿರೋದು. ಜೊತೆಗೆ ಡೈರೆಕ್ಟರ್ ಶಂಕರ್ ಅವರೇ ಇದಕ್ಕೆ ನಿರ್ಮಾಪಕರಾಗಿ, ಜೊತೆಗೆ ನಿರ್ದೇಶಕರಾಗಿ, ಹೀರೋ ಆಗಿ ಎಲ್ಲ ವಿಷಯದಲ್ಲೂ ತನ್ನ ಒಂದು ಅಸ್ತಿತ್ವವನ್ನು ಕಾಪಾಡಿಕೊಂಡು ತುಂಬ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದೆ. 5 ಹಾಡುಗಳನ್ನು ಒಂದೊಂದು ಸಿಚುವೇಶನ್ ವೈಸ್ನಲ್ಲೇ ಎಲ್ಲ ಮಾಡ್ಕೊಂಡಿದ್ದೀವಿ. ಸಾಂಗ್ನ ನನ್ನ ಗೆಳೆಯರಾದ ಚಾಣಕ್ಯ ಅವರು ಬರ್ತಿದ್ದಾರೆ, ನಾನು ಬರ್ತೀನಿ, ಹಾಗೆ ಮನೋಜ್ ಸೋಗಂದ್ ಅಂತ ಹೇಳಿ ಒಬ್ಬರು ಬರ್ತಿದ್ದಾರೆ. ಸಾಂಗನ ಸಿಂಗರು ನಮ್ಮ ಇವತ್ತಿನ ಉದೋ ಉದೋ ಎಲ್ಲಮ್ಮ ಸಾಂಗನ್ನು ಸರಾಯು ಅವರು ಹಾಡಿದ್ದಾರೆ. ಹಾಗೆ ನಾನು ಅದರಲ್ಲಿ ಹಾಡಿದ್ದೀನಿ. ಗುರುರಾಜ್ ಅಂತ ಹೇಳಿ ಸಿಂಗರ್ ಹಾಡಿದ್ದಾರೆ. ಎಲ್ಲ ಹೊಸ ಕಲಾವಿದರೆ ಹಾಡಿರೋದು. ಎಲ್ಲರೂ ಲಿರಿಕ್ಸ್ ಬರ್ದಿರೋದ್ರಿಂದ ಹಿಡಿದು ಎಲ್ಲರೂ ಹೊಸಬ್ರೇ ಇದಾಗಿರೋದು. ತುಂಬ ಖುಷಿ ಇದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ರೆಕಾರ್ಡಿಂಗ್ ಕಂಪ್ಲೀಟಾಗಿ DTS ಕಂಪ್ಲೀಟ್ ಆಗಿದೆ. ಸಿನಿಮಾ ಇನ್ನೇನು ತೆರೆಗೆ ಬರೋಕ್ಕೆ ಸಿದ್ಧ ಆಗಿದ್ದಾರೆ. ಎಲ್ಲ ಟೀಮಿನ ಒಂದು ಹೊಸ ಟೀಮಿನ ಒಂದು ಪ್ರಯೋಗ ನನಗೆ ಖುಷಿಯಾಗಿದೆ. ಯಾಕಂದರೆ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸಿನಿಮಾದ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಒಂದು ನನಗೆ ಒಂದು ವರ್ಕ್ ಮಾಡೋಕ್ಕೆ ಖುಷಿ ಆಯಿತು. ಮುಂದಿಂದೆಲ್ಲ ಇನ್ನು ನಮ್ಮ ನಿರ್ದೇಶಕರು ಎಲ್ಲವನ್ನು ಹೇಳ್ತಾರೆ ವಿಷಯನ. ಥ್ಯಾಂಕ್ ಯು ತ್ಯಾಗರಾಜ್ ಸರ್, ಧನ್ಯವಾದಗಳು. ನನ್ನ ಈ ಸಿನಿಮಾದ ಧ್ವನಿ ಮುದ್ರಿಕೆನ ನಮ್ಮ ಸುರೇಶ್ ಚಿಕ್ಕಣ್ಣ ಸರ್ ಸಿರಿ ಮ್ಯೂಸಿಕ್ನಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಸೆದಿರಿ ಶ್ರೀಕೃಷ್ಣ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನಾನು ಯಾವುದೇ ಸಮಾರಂಭಗಳಲ್ಲಿ ಮಾತಾಡಿದ್ದೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಏನಾರು ತಪ್ಪಾಗಿ ಮಾತಾಡ್ದಲ್ಲಿ ಕ್ಷಮಿಸಿ. ನಾವೆಲ್ಲ ಒಂದು ಪುಟ್ಟ ರೈತರ ಮಕ್ಕಳು, ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ಆಶೀರ್ವದಿಸಿ, ಎಲ್ಲರೂ ಒಂದು ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ನೋಡೋದ ಹತ್ರದ ಬಗ್ಗೆ, ಸಿನಿಮಾ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಸಿನಿಮಾ. ಆಮೇಲೆ ಫಸ್ಟ್ ಟೈಮ್ ಈ ಥರ ಸ್ಟೇಜ್ ಮೇಲೆ ಕುತ್ಕೊಂಡು ಮಾತಾಡ್ತಿರೋದು. ಮತ್ತು ನನ್ನ ಕ್ಯಾರೆಕ್ಟ್ರು ತುಂಬಾ ಚೆನ್ನಾಗಿ ಆ್ಯಕ್ಚುಲಿ ಒಂದು ಮುಗ್ಧತೆಯಿಂದ ಕೂಡಿದೆ. ಆಮೇಲೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತಾರವ ಒಂದು ಮೂವಿಲಿ ಎಂಟರ್ ಬರುತ್ತೆ ಗೊತ್ತಾ ಮತ್ತೊಂದು ಸಲ, ಆ ಥರ ಒಂದು ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಸರ್, ಡೈರೆಕ್ಟರ್ ಸರ್. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾಗೆ ಬೇಕು. ಸೊ ಕನ್ನಡ ಸಿನಿಮಾನ ಉಳಿಸಿ ಅಂತ ಬೇಡ್ಕೊಳ್ತೀನಿ ಅಷ್ಟೇ. ಧನ್ಯವಾದಗಳು ಸ್ನೇಹ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಪೂಜಾರಿ. ನಾನು ಡೈರೆಕ್ಟ್ರು ಬ್ರಹ್ಮ ರಾಕ್ಷಸದಿಂದ ಫ್ರೆಂಡು.
ಅದನ್ನ ಇಟ್ಕೊಂಡು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಹಾಗಾಗಿ ಶ್ರೀಕೃಷ್ಣದಲ್ಲೂ ಕರೆದ ಒಂದು ಪಾತ್ರ, ಒಂದು ಮುಖ್ಯವಾದ ಪಾತ್ರನ ಕೊಟ್ಟಿದ್ದರು. ಥ್ಯಾಂಕ್ ಯು ಡೈರೆಕ್ಟ್ರೆ, ನಿರ್ಮಾಪಕರಿಗೆ ಎಲ್ರಿಗೂ ಥ್ಯಾಂಕ್ ಯು. ಸಿರಿ ಮ್ಯೂಸಿಕಲ್ಲಿ ನಮ್ಮ ಸಾಂಗ್ ಯೂಟ್ಯೂಬ್ಗೆ ಬರ್ತಾ ಇರೋದಕ್ಕೆ ತುಂಬ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ರದೀಪ್ ಅವರೇ, ಧನ್ಯವಾದಗಳು. ಹೇಗಿತ್ತು ಈ ಹಾಡಿದ ಅನುಭವ? ಒಂದೆರಡು ಲೈನ್ ಏನಾದ್ರು ಹಾಡ್ತೀರಾ? ಹಾಂ, ಹಾಡಿ. ಎಲ್ರಿಗೂ ನಮಸ್ಕಾರ. ಇದು ನಾನು ಆ್ಯಕ್ಚುಲಿ ಟ್ರ್ಯಾಕ್ ಹಾಡೋಕ್ಕೆ ಅಂತ ಹೋಗಿದ್ದು. ಈ ಸಿನಿಮಾದಲ್ಲಿ 2 ಸಾಂಗ್ ಹಾಡಿದ್ದೀನಿ. ಇದು ಒಂದು, ಹಾಗೆ ಇನ್ನೊಂದು ಸಿಚುವೇಶನಲ್ ಸಾಂಗ್ ಬರುತ್ತೆ, ಅದು ಕೂಡ ಹಾಡಿದ್ದೀನಿ. ಟೋಟ್ಲಿ ಡಿಫ್ರೆಂಟ್ ಜಾನರ್ ಸಾಂಗ್ಸು, ಸಿಚುವೇಶನ್ ಬೇಸ್ಡ್ ಇರೋದ್ರಿಂದ. ಈ ಮುಂಚೆ ನಂದು ರಿಲೀಸ್ ಆಗಿದ್ದೆಲ್ಲ ಹೆಚ್ಚಾಗಿ ಮೆಲೋಡಿ ಜಾನರ್ಸಲ್ಲಿ ಇತ್ತು. ದಿಸ್ ಇಸ್ ಒನ್ ಆಫ್ ದ ಡಿಫ್ರೆಂಟ್ ಜಾನರ್ಸ್ ನಾನು ಪ್ರಯತ್ನ ಪಟ್ಟಿರೋದ್ರಲ್ಲಿ. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್, ಆ್ಯಂಡ್ thanks to Tyagraj sir for considering me and giving this opportunity. And ಒಂದೆರಡು ಲೈನ್ ಬಿಡಿಯಲ್ಲ ಹಾಗೆ ಇದೆ ಸಾಂಗ್ ಹಾಡಿ. ಧಗ 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 ಉರಿವ ಕಣ್ಣು ಬಿಟ್ಟು ಬರ್ತಾಳವ್ವ, ಸಿಡಿ 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 ಸಿಡಿವ ಮತ್ತು ಇವಳ ಹೆಜ್ಜೆ ನೋಡವ್ವ, ಕೊಲೆಗಡು ಕರ ತಲೆಯ ಕಡಿದು ದುಷ್ಟ ದುರುಳರ ಮೂಳೆ ಮುರಿದು ಬರ್ತಾಳೋ ಬರ್ತಾಳೋ. ಉಧೋ ಉಧೋ. ಧನ್ಯವಾದಗಳು ಸರಯ್ ಅವರೇ, ಆಲ್ ದಿ ವೆರಿ ಬೆಸ್ಟ್ ತಮಗೆ. ಥ್ಯಾಂಕ್ ಯು. ಇಲ್ಲ ಸರ್, ಬ್ರಹ್ಮರಾಕ್ಷಸಲ್ಲೂ ಹಾಡಿದ್ದೀನಿ. ಆ್ಯಂಡ್ ಬ್ರಹ್ಮರಾಕ್ಷಸಲ್ಲಿ ಆ್ಯಕ್ಚುಲಿ ನಾನು ಡಬ್ಡ್ ವರ್ಷನಲ್ಲಿ ಹಾಡಿದ್ದೆ. ಸೊ ಅದು ಕೇಳಿ ದೇ ಹ್ಯಾವ್ ಲೈಕ್ಡ್ ಇಟ್, ಆ್ಯಂಡ್ ಮತ್ತು ಈ ಸಿನಿಮಾಲಿ ಕನ್ಸಿಡರ್ ಮಾಡಿದ್ರು. ಅದು ಬಿಟ್ಟು ದಾಸರಳ್ಳಿ ಅಂತ ಅದರಲ್ಲೂ ಹಾಡಿದ್ದೀನಿ. ಆಮೇಲೆ FIR ಅಂತ ಇವ್ರದ್ದು ಸೆಕೆಂಡ್ ಕೇಸ್ ಆಫ್ ಸೀತಾರಾಮಂ ಎಲ್ಲ ಇವ್ರು ವಿಜಯ ರಾಘವೇಂದ್ರ ಸರ್ದು. ಸೊ ಅವೆರಡರಲ್ಲೂ ಹಾಡಿದ್ದೀನಿ ಸರ್. ಹೌದು ಸರ್, ರಾಮಂದು ತುಂಬ ಸ್ಟೇಜ್ ಇವೆಂಟ್ಸಲ್ಲೆಲ್ಲ ಹಾಡ್ತಿರ್ತಾರೆ, ಸುಗಮ ಸಂಗೀತ ಎಲ್ಲ ಹಾಡ್ತಿರ್ತಾರೆ ತುಂಬ. ಥ್ಯಾಂಕ್ ಯು ಸರ್, ಐ ಆಲ್ ದ ಬೆಸ್ಟ್. ಸುರೇಶ್ ಚಿಕ್ಕಣ್ಣ ಸರ್, ಸಿರಿ ಮ್ಯೂಸಿಕ್ನಲ್ಲೇ ಟ್ರೇಲರ್ ಹಾಗೆ ಹಾಡು ಆಲ್ರೆಡಿ ಬಿಡುಗಡೆ ಆಗಿದೆ. ಶ್ರೀಕೃಷ್ಣ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣ, ದ ಮ್ಯಾನ್ ಪವರ್. ಸೊ ಶಂಕರ್ ಅವರು ಇಂಡಸ್ಟ್ರಿಗೆ ಬಂದು ಸುಮಾರು 16 ವರ್ಷಗಳಾಗಿದೆ ಅಂತೆ. ಬಂದು ಅವ್ರು ನನ್ನ ಹತ್ರ ಮಾತಾಡುವಾಗ ಹೇಳ್ತಾಯಿದ್ರು, 16 ವರ್ಷದಿಂದ ನಾನು ಎಲ್ಲ ಏಳು ಬೀಳುಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಸರ್. ಪ್ರತಿಯೊಂದು ಅಂದರೆ ಸಿನಿಮಾ ಹೇಗೆ ಮಾಡಬೇಕು, ಲೈಟಿಂಗು, ಕಲರಿಂಗು ಅಥವಾ ವರ್ಕು ಹೇಗೆ ಬರಬೇಕು, ಹೇಗೆ ಅದರಿಂದ ನಾನು ವರ್ಕ್ ಮಾಡಬೇಕು ಅನ್ನೋದೆಲ್ಲನೂ ತಿಳ್ಕೊಂಡು ಕೊನೆಗೆ ಹಾಗೆ ಮಾಡಿಕೊಂಡು ಇವಾಗ ಬ್ರಹ್ಮರಾಕ್ಷಸರ ಅಂತ ಲಾಸ್ಟ್ ಟೈಮ್ ಮಾಡಿದ್ರಂತೆ. ಇದಾದಮೇಲೆ ಇವಾಗ ಶ್ರೀಕೃಷ್ಣ ಅಂತ ಹೇಳಿ ಈ ಕತೆಗೆ ಆ್ಯಪ್ಟ್ ಆಗುವಂಥದ್ದು, ಅಂದರೆ ಕತೆಗೆ ಆ್ಯಪ್ಟ್ ಆಗುವಂಥ ಹೆಸರು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ 5 ಹಾಡುಗಳಿದೆ. ಅದರಲ್ಲಂತೂ ಉದೋ ಎಲ್ಲಮ್ಮ ಉತ್ತರ ಕರ್ನಾಟಕದಲ್ಲಂತೂ ಅದ್ಭುತವಾಗಿ ಹೋಗುತ್ತೆ. ಯಾಕಂದರೆ ಎಲ್ಲಮ್ಮ ಅಂತ ಹೇಳಿದ್ರೆ ಎಲ್ರಿಗೂ ಬೇಕಾಗಿರೋಂಥ ಅಮ್ಮ. ಸೊ ಹಾಗಾಗಿ ಅದು ಹಾಡು ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಗೆ ಸರಯು, ನೀವು ತುಂಬ ಚೆನ್ನಾಗಿ ಆಡ್ತೀರಿ. ನಮ್ಮಲ್ಲಿ ಆಲ್ರೆಡಿ ಒಂದು 8ನೇ ಸಾಂಗೇನೋ ಇದೆ ನಮ್ಮ ಸಿರಿ ಮ್ಯೂಸಿಕ್ನಲ್ಲಿ. ಹಾಗೆ ತುಂಬ ಚೆನ್ನಾಗಿ ಅಭಿನಯ. ನಾನು ಪೂರ್ತಿ ಸಿನಿಮಾ ನೋಡಿದೆ. ಹೀರೋಯಿನ್ ಅಂತೂ ಸಿನಿಮಾ ತುಂಬ ತಿಂದಾಕ್ಬಿಟ್ಟಿದ್ದಾರೆ, ಅಷ್ಟು ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿ ಬಂದಿದೆ. ಮತ್ತು ಹೀರೋ ನಟನೆ ತುಂಬ ಅಂದರೆ ಲೈಕ್ ಅದಕ್ಕೇನು ಬೇಕು, ಹೇಗೆ ಬೇಕು ಹಾಗೆ ಮಾಡಿದ್ದಾರೆ. ಸೊ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಪ್ರೊಡ್ಯೂಸರು ನೀವು ಬಂಡವಾಳ ಹಾಕಿದ್ದೀರಿ, ನಿಮಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ಗೆಲ್ಲಿ, ಸಿನಿಮಾ ಮುಂದೆ ಬರಲಿ. ಮತ್ತು ಈ ಹಾಡುಗಳು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿದೆ, ದಯವಿಟ್ಟು ನೋಡಿ, ಕಮೆಂಟ್ ಮಾಡಿ. ಚೆನ್ನಾಗಿತ್ತಾ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಅದು ಏನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ಅದು ಮಾಡಿದಾಗ ಏನಾಗುತ್ತೆ, ಅದನ್ನು ಸಪೋರ್ಟ್ ತೊಗೊಂಡು ಇನ್ನೊಬ್ಬರು ಕೆಲವಾರು ಜನ ಹೊಸಬರು ಮಾಡೋದಕ್ಕೆ ಅಂತ ನೋಡ್ತಾ ಇರ್ತಾರೆ. ಅದನ್ನು ನೋಡಿದಾಗ ಓ ಈ ಥರ ಮಾಡಿದರೆ ಚೆನ್ನಾಗಿತ್ತು, ಈ ಥರ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅದನ್ನು ಅವರು ತಿದ್ದುಕೊಳ್ತಾರೆ. ಸೊ ದಯಮಾಡಿ ಎಲ್ಲರೂ ಕೇಳ್ತಾಯಿದ್ದೀನಿ, ನಮ್ಮ ಮಾಧ್ಯಮೇತರ ಹತ್ರ ಕೇಳ್ತಾಯಿದ್ದೀನಿ, ದಯಮಾಡಿ ಇದನ್ನು ಗೆಲ್ಲಿಸಿ, ಸಿನಿಮಾದವ್ರು ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೆಳಿಗ್ಗೆ ಗೊಗ್ಗಯ್ಯ ಆಯ್ತಂತನಾ? ಆಗಲಿ, ಧನ್ಯವಾದಗಳು ಸುರೇಶ್ ಚಿಕ್ಕಣ್ಣ ಸರ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಸಿನಿಮಾ ಬಗ್ಗೆ ಹಲೋ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್, ಅಪ್ರಿಷಿಯೇಟ್ ಮಾಡಿದ್ದಕ್ಕೆ. ಐ ಆಮ್ ರಿಯಲಿ ವೆರಿ ಗ್ಲ್ಯಾಡ್. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ಇಲ್ಲಿ ಬಂದ ಹಿರಿಯರಿಗೂ,
ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಚೈತ್ರ ತೋಟದಂತ ಗುರ್ತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಫಸ್ಟ್ ಸೆಂಟೆನ್ಸ್ ನಾನು ಎಲ್ಲಿ ಹೋದರೂ ಹೇಳ್ತೀನಿ, ಬಿಕಾಸ್ ನನ್ನ ಹೆಸರು ನಿಮ್ಗೆಲ್ಲರಿಗೂ ನೆನಪಿರಲಿ ಅಂತ. ಮೂಲತಃ ಹುಬ್ಬಳ್ಳಿಯವಳು. ಸೊ ಉದೋ ಉದೋ ಸಾಂಗ್ ನನಗಂತೂ ಸಿಕ್ಕಾಪಟ್ಟೆ ಸೆಂಟಿಮೆಂಟ್ ಸಾಂಗ್ ಅಂದ್ಕೊಳ್ಳಿ. ಈ ಸಿನಿಮಾದಲ್ಲಿ ಎಲ್ಲ 5 ಸಾಂಗ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಲಿರಿಕ್ಸ್ ಆಗಿರ್ಬೋದು, ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಸಿಂಗರ್ಸ್ ಎಲ್ಲ ಸೂಪರ್ಬಾಗಿ ಹಾಡಿದ್ದಾರೆ. ನನಗೆ ಲೈಕ್ ಫಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ನಾನು ಕಂಟೆಂಟ್ಗಿಂತ ಮುಂಚೆ ಐ ವುಡ್ ಟೇಕ್ ಸಾಂಗ್ಸ್. ಸೊ ಆ್ಯಂಡ್ ಕಮಿಂಗ್ ಟು ದ ಕಂಟೆಂಟ್, ನನಗೆ ನನ್ನ ಪಾತ್ರ ಇದರಲ್ಲಿ ಅಂದರೆ ಒಂದು ಹುಡುಗಿ ಹಿಂದೆ ಮುಂದೆ ಯಾರೂ ಇಲ್ಲದೆ ಅವಳು ಎಷ್ಟು ಕಷ್ಟಪಡ್ತಾಳೆ ಜೀವನದಲ್ಲಿ. ಅವಳು ಆ ತೀರಾ ಕಷ್ಟದಲ್ಲಿರುವಾಗ ಏನು ತಿರುವು ಕಾಣ್ತಾಳೆ, ಆಗ ಬರ್ತಾನೆ ನಾಯಕ. ಅವರು ಆ ಹುಡುಗಿಯ ಜೀವನನ ಹೇಗೆ ರೂಪಿಸ್ತಾನೆ, ಲೈಕ್ ನ್ಯೂ ಲೈಫ್ ಹೇಗೆ ಕೊಡ್ತಾನೆ ಆ ಹುಡುಗಿಗೆ ಅನ್ನೋದ್ರ ಮೇಲೆ ನಿಂತಿದೆ. ಅವ್ರ ಸ್ಟ್ರಗಲ್ಸ್ ಆಗಿರ್ಬೋದು ಎಲ್ಲ ಲೈಕ್ ಆ್ಯಪ್ಟಾಗಿ ಮಾಡಿದ್ದಾರೆ. ತುಂಬಾ ಖುಷಿಯಾಗತ್ತೆ. ನಂದು ಡೈರೆಕ್ಟರ್ ಸರ್ ಜರ್ನಿ ಬಂದು ಬ್ರಹ್ಮರಾಕ್ಷಸದಿಂದ ಶುರುವಾಗಿದ್ದು, ನಾನು ಅದರಲ್ಲೊಂದು ಪ್ರಮುಖ ಪಾತ್ರನ ಮಾಡಿದ್ದೆ. ಅದು ತುಂಬಾ ಇಷ್ಟ ಆಗಿತ್ತು ನನಗೆ. ಸೊ ಇವ್ರ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಹೀ ನೆವರ್ ಕಾಂಪ್ರಮೈಸಸ್, ಫ್ರೇಮ್ ಟು ಫ್ರೇಮ್. ಐ ರಿಯಲಿ ಅಪ್ರಿಷಿಯೇಟ್ ಹಿಮ್. ಯಾವಾಗ್ಲೂ ಇದನ್ನೇ ಹೇಳೋದು, ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಅವರು ಬಿಡೋದೇ ಇಲ್ಲ. ನೀವು ಎಷ್ಟಾರ ಟೇಕ್ ತೊಗೊಳ್ಳಿ, ನೀವು 1 ಟೇಕಲ್ಲೇ ಮಾಡಿ ಅವ್ರಿಗೆ ಸ್ಯಾಟಿಸ್ಫೈ ಆದರೆ ಓಕೆ, ಇಲ್ಲ ಅದು ಬರೋ ತನಕ ಅವ್ರು ಬಿಡಲ್ಲ, ತಲೆ ಕೆಡ್ಸ್ಕೊಂಡು ಕೂತಿರ್ತಾರೆ. ಹಿ ಈಸ್ ರಿಯಲಿ ಡೆಡಿಕೇಟೆಡ್ ಟು ಹಿಸ್ ವರ್ಕ್. ಅವ್ರು ಪಟ್ಟಿರೋ ಸ್ಟ್ರಗಲ್ಸು, ನಾವು ಪಟ್ಟಿರೋ ಸ್ಟ್ರಗಲ್ಸ್ಗೆಲ್ಲ ಉತ್ತರ ಸಿಗಬೇಕು ಅಂದರೆ ನೀವು ಈ ಸಿನಿಮಾನ ಗೆಲ್ಲಿಸ್ಬೇಕು. ಅದೇ ಆಶಿಸ್ತೀನಿ ನಾನು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಆ್ಯಂಡ್ ಈ ವೇದಿಕೆನ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಅರ್ಥ ಆಗ್ತಿತ್ತು ಇಲ್ಲೋ ಅಂತ ಹೇಳಿ ಮಾತಾಡಲಿಲ್ಲ. ಚಲೋ ಅರ್ಥ ಆಗ್ತೈತೆ. ಹುಬ್ಬಳ್ಳಿ ಮಂದಿ ಅದೇರಿ ಯಾರಾದರೂ ಇಲ್ಲೇ? ಭಾಳ ಮಂದಿ ಅದಾರ. ಸೂಪರ್. ಹಂಗಂದ್ರೆ ಓಕೆ, ನೋ ಇಶ್ಯೂಸ್. ಈ ಪ್ರಮೋಷನ್ಸಲ್ಲಿ ಇನ್ನೊಂದು ಪ್ರಮೋಷನ್ ಮಾಡ್ಕೊಂಬಿಡೋಣ ಅನ್ನೋ ದುರಾಸೆ ಬಂತು. ಸೊ ಅದಕ್ಕೆ ಆಮೇಲೆ ಬೇಡ ಅನ್ನಿಸ್ತು, ಅದಕ್ಕೆ ಬಿಟ್ಟು. ಓಕೆ, ಥ್ಯಾಂಕ್ ಯು ಚೈತ್ರ. ಆಲ್ ದ ವೆರಿ ಬೆಸ್ಟ್. ತಮಗೆ ಒಳ್ಳೆಯದಾಗಲಿ. ಸೋ ಮಚ್. ಅಜಯ್ ಸರ್ನ ಮಾತನಾಡ್ಸೋಣ. ಅಜಯ್ ಕುಮಾರ್ PM, ಚಿತ್ರದ ಸಿನಿಮಾ ಬಗ್ಗೆ, ಶ್ರೀಕೃಷ್ಣ ಬಗ್ಗೆ. ಎಲ್ರಿಗೂ ನಮಸ್ಕಾರ. ದೇಶದ ಒಂದು 4ನೇ ಸ್ತಂಭ ಅಂತ ಕರೀತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ನೋಡದೇ ಇರೋಂಥ ಚಿತ್ರಗಳಿಲ್ಲ, ನೀವು ಬೆಳೆಸದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಸೊ ನಿಮ್ಮ ಮಡ್ಲಿಗೆ ಶ್ರೀಕೃಷ್ಣನ ಒಂದು ಹೊಸ ಮಗು ಅಂಬೆಗಾಲು ಇಟ್ಕೊಂಡ್ಬಂದಿದೆ. ಈ ಸಿನಿಮಾನೂ ಬೆಳೆಸ್ತೀರ ಅಂತ ಆಶಿಸ್ತಾ, ನಂಬಿಕೆಯಿದ್ದ ತಮ್ಮೆಲ್ರಿಗೂ ಧನ್ಯವಾದಗಳೊಂದಿಗೆ, ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಗೆಳೆಯರು ಮಾತ್ರನೇ, ಗೆಳೆಯರಿಗೋಸ್ಕರ ನಾವೆಲ್ಲ ಗೆಳೆಯರು ಸೇರಿ ಈ ಒಂದು ಪ್ರಯತ್ನದತ್ತ ಸಾಗಿದ್ದೀವಿ ಅಂತ ಹೇಳ್ಕೊಬೋದು. ಯಾಕಂದರೆ ಫುಲ್ಲು ನನಗೆ ಕಾಣಿಸಿದ್ದು ಒಂದು ಸ್ನೇಹ ತುಂಬ ಇದೆ ಇದರಲ್ಲಿ. ಸ್ನೇಹಕ್ಕೋಸ್ಕರ ಯಾವ ಎಕ್ಸ್ಟ್ರೀಮ್ಗೆ ಲೆವೆಲ್ಗೆ ಹೋಗ್ಬೋದು, ಅದರಲ್ಲೂ ತಾಳ್ಮೆಯಿಂದ. ಶ್ರೀಕೃಷ್ಣನಲ್ಲಿ ನಾವೆಲ್ಲ ನೋಡಬೇಕಾಗಿರೋದೇ ತಾಳ್ಮೆನ. ಯಾಕಂದರೆ ತಾಳ್ಮೆ ಇಲ್ಲಾಂದರೆ ಶ್ರೀಕೃಷ್ಣ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ಮ್ಯೂಸಿಕ್ ಮಾತ್ರ ಇವತ್ತಿನ ಹೀರೋಗಳು ನಮ್ಮ ತ್ಯಾಗರಾಜ್ ಸರು ತುಂಬ ಅದ್ಭುತವಾಗಿ ಒಂದು ಮ್ಯೂಸಿಕ್ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಮೇಡಮ್ಮು ಅವರು ಕೂಡ ತುಂಬ ಚೆನ್ನಾಗಿ ಒಂದು ಪಾತ್ರನ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರೂ, ನಮ್ಮ ಪ್ರಕಾಶ್ ಆಗಲಿ, ಪ್ರತಿಯೊಬ್ಬರು ಹೆಸರಿರೋದು ಬೇಡ, ನಮಗೆ ಕೈ ನಡಗುತ್ತಂತ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಕೇಳ್ಕೊತೀನಿ, ಎಲ್ಲರೂ ಬೆಳೆಸ್ತಾ ಇದ್ದೀರಾ ಚೆನ್ನಾಗಿ. ನಮ್ಮ ಒಂದು ಚಿತ್ರತಂಡನೂ ಬೆಳೆಸ್ತೀರಾ ಅಂಥೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಧನ್ಯವಾದಗಳೊಂದಿಗೆ. ಮತ್ತು ಇನ್ನೊಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಿರ್ಮಾಪಕರು ಅಂದಿದ ತಕ್ಷಣ ನನಗೊಂಥರ ನರ್ವಸ್ ಆಗೋಯ್ತು. ಯಾಕಂದರೆ ಒಂದು 22 ವರ್ಷದ ಹಿಂದೆ 2004-05 ಅಂದ್ಕೊಳ್ತೀವಿ.
ಮನೆಯಲ್ಲಿ ಫಿಲಮ್ಗೆ ಹೋಗ್ಬೇಕು ಅಂದಿದ್ದೆ, ಕಾಸು ಕೊಟ್ಟಿಲ್ಲ ಅಂಥೇಳಿ ಈ ದಸರಾ ಹಬ್ಬ ಟೈಮ್ ಅವಾಗ ಈ ಕುಂಬಳಕಾಯಿಯಲ್ಲಿ ಇರೋ ಕಾಸನ್ನೆಲ್ಲ ತೊಗೊಂಡೋಗಿ ಸಿನಿಮಾ ನೋಡಿದ್ವಿ ಗೋವರ್ಧನ್ ಥಿಯೇಟ್ರಲ್ಲಿ, ಜೋಗಿ ಫಿಲಮು. ಅದು ಬರ್ತಾ ನನ್ನ ಗೆಳೆಯನಿಗೆ ಹೇಳ್ಕೊಬರ್ತಾಯಿದ್ದೆ. ಅವತ್ತು ಹಂಗೆ ಹೋಗಿದ್ವಿ ಮಚ್ಚ. ಇವತ್ತು ಶಂಕರ್ ಸರ್ ಇಲ್ಲಿ ಗಂಟ ತಗೊಬಂದಿದ್ದಾರೆ. ಅವ್ರು ಯಾವ ಥರ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇದನ್ನೇ ಹೇಳ್ಬಿಡೋಣ ಅಂತ ಅನ್ನಿಸ್ತು. ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಇದು ಗೆಳೆತನನೇ, ಇದು ಫ್ರೆಂಡ್ಶಿಪ್ ಇಲ್ಲ ಅಂದರೆ ಇದಿಲ್ಲ. ಅವ್ರ ಫ್ರೆಂಡ್ಶಿಪ್ಗೆ ಮತ್ತು ಅವ್ರ ಕೆರಿಯರ್ ಉದ್ದಕ್ಕೂ ನಾನು ಇರಬೇಕು ಅಂತ ಭಾವಿಸ್ತೀನಿ. ಅದು ಅವ್ರ ಸಪೋರ್ಟ್ ತುಂಬ ಇರಬೇಕು. ನಾನಂತೂ ಇರ್ತೀನಿ, ತಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡ್ತೀನಿ ಅದನ್ನು. ನಮ್ಮ ಗೆಳೆತನ ಹೆಂಗೆ ಇರಲಿ, ಇನ್ನೂ ತುಂಬ ಹೆಚ್ಚೆಚ್ಚು ಸಿನಿಮಾಗಳು ಅವ್ರು ಮಾಡಲಿ. ಇನ್ನು ತುಂಬ ಜನ ಗೆಳೆಯರಿದ್ದಾರೆ. ತಾವೆಲ್ಲರೂ ಹಿರಿಯರು, ಅಪ್ಪಾಜಿ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಮತ್ತು ಯಾವುದೇ ಥರ ದೊಡ್ಡ ಸಿನಿಮಾಗಳು ಮಾತ್ರ ಸಪೋರ್ಟ್ ಮಾಡ್ತೀನಿ ಅಲ್ಲದೆ ಯಾರೇ ಒಬ್ಬ ಸಣ್ಣ ವ್ಯಕ್ತಿ ಕೂಡ ಇಷ್ಟು ಚೆನ್ನಾಗಿ ರೀಚ್ ಕೊಡ್ತಾಯಿದ್ದಾರೆ ಅಪ್ಪಾಜಿ ಅವರು. ಈ ನಾಗೇಂದ್ರ ಅಪ್ಪಾಜಿಯವರು, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಿಂಗೆ ಸುಮಾರು ಜನ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾವು ಇಂಟೀರಿಯರ್ ವುಡ್ ವರ್ಕ್ ಮಾಡ್ತಾಯಿದ್ದೀವಿ. ವುಡ್ ವರ್ಕ್ ಇದೆಯಲ್ಲ ಅದು. ಮತ್ತು ಇಲ್ಲಿ ನಿರ್ಮಾಪಕ ಅಂದರೆ ಎಲ್ಲರೂ ನಿರ್ಮಾಪಕರು ಈ ಚಿತ್ರದಲ್ಲಿ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಒಬ್ಬರ ಒಂದು ಶ್ರಮ ಅಲ್ಲ, ಒಬ್ಬರ ಒಂದು ಹೂಡಿಕೆನೂ ಅಲ್ಲ. ಇದು ನಮ್ಮ ದಿನನಿತ್ಯದ ಸೇವಿಂಗ್ಸ್ ಅಂತ ಅನ್ಕೋಬೋದು. ಈ ಸೇವಿಂಗ್ಸ್ನ ನಾನೊಬ್ಬನೇ ಅಲ್ಲ, ಸುಮಾರು ಜನ ಇಲ್ಲಿ ನೋಡ್ಬೋದು, ಪ್ರೊಡ್ಯೂಸರ್ಸ್ ಸುಮಾರು ಜನ ಇದ್ದಾರೆ. ಎಲ್ಲರ ಒಂದು ಶಕ್ತಿನೇ ಶ್ರೀಕೃಷ್ಣ. ಹಾಗಾಗಿ ಇದು ತುಂಬ ಚೆನ್ನಾಗಿ ಸಕ್ಸಸ್ ಆಗಬೇಕು. ಮತ್ತು ನಮ್ಮ ಶಂಕರ್ ಸರ್ಗೆ ಒಳ್ಳೆ ರೀಚ್ ಸಿಗಬೇಕು. ಮತ್ತು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಒಂದು ಒಳ್ಳೆ ರೀಚ್ಗೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೀನಿ. ತುಂಬ ಒಳ್ಳೆಯದಾಗಲಿ. ತಮ್ಮೆಲ್ಲರೂ ಆಶೀರ್ವಾದ ಇದ್ದರೆ ಮಾತ್ರ ಅದು ನಡೆಯುತ್ತೆ ಅಂತಲೂ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ರಿಗೂ ಧನ್ಯವಾದ. ಈ ಸಂದರ್ಭ, ಈ ಅವಕಾಶ ಮತ್ತು ಆ್ಯಂಕರಿಂಗ್ ಚೆನ್ನಾಗಿ ಮಾಡ್ತವ್ರೆ ಮೇಡಮ್ ಅವರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ. ಎಲ್ಲರೂ ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದಾರೆ. ಯಾಕಂದರೆ ನನ್ನ ಜೀವನದಲ್ಲಿ ನನ್ನ ಫ್ರೆಂಡ್ಸು ಎಲ್ಲ ಸಂದರ್ಭದಲ್ಲೂ ಅವ್ರು ಇದ್ದಿರ್ತಾರೆ. ಅವರೆಲ್ರಿಗೂ ಈ ಸಂದರ್ಭಕ್ಕೆ ಬಂದಿದ್ದಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮಚ್ಚಾಸ್ ಎಲ್ಲರಿಗೂ. ಯಾರ್ದಾರು ಹೆಸರು ಬಿಟ್ಟಿದ್ರೆ ಸಾರು ಒಂದು ದೊಡ್ಡ ಚಾನಲ್ಲು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು. ಎಲ್ರಿಗೂ ಯಾರೂ ಮಿಸ್ ಮಾಡಿಲ್ಲ ಅಂದ್ಕೊಳ್ತೀನಿ. ಮಿಸ್ ಮಾಡಿದ್ರೆ ಕ್ಷಮೆ ಇರಲಿ, ಯಾರೂ ಬೈಕೋಬೇಡಿ. ಥ್ಯಾಂಕ್ ಯು. ಚಿತ್ರ ಕತೆ, ನಿರ್ದೇಶನ, ನಾಯಕ ನಟನ ಕಾಣಿಸ್ಕೊಂಡಿದ್ದೀರಿ, ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಮೊದಲು ಹೇಳ್ದಂಗೆ ಬ್ರಹ್ಮರಾಕ್ಷಸದಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ. ನನ್ನ ಲೈಫ್ ಸ್ಟೈಲು ನಾನು ಇಲ್ಲಿವರೆಗೂ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ಕನಸಿತ್ತು, ಮಿಲಿಟ್ರಿಗೆ ಸೇರಬೇಕು ಅನ್ನೋದಿತ್ತು. ಬಟ್ ನಾನು ನಿರ್ದೇಶಕನಾಗ್ತೀನಿ, ಇಲ್ಲಿವರೆಗೂ ಬರ್ತೀನಿ, ಒಂದು ಸಂಸ್ಥೆ ಕಟ್ತೀನಿ ಅಂತ ದೇವರೇ ನನಗೆ ಗೊತ್ತಿಲ್ಲ. ನನ್ನಿಂದ ಒಂದು ಸಿನಿಮಾ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಅದಕ್ಕೆ ಮೇನ್ ಬುನಾದಿ ಬಂದು ನಮ್ಮ ಅಪ್ಪ ಅಮ್ಮ. ಅದಕ್ಕೆ ಮೂಲ ಕಾರಣ ನನಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡಿರೋ ನಮ್ಮ ಅಜಯ್ ಸರು, ಆಮೇಲೆ ನಮ್ಮ MS ತ್ಯಾಗರಾಜ್ ಸರು, ನಮ್ಮ ಚಾಣು ಅಣ್ಣ ಅಂತ ಇದ್ದಾರೆ. ಮೇನಾಗಿ ನಮ್ಮ ತ್ಯಾಗಣ್ಣವರಪ್ಪ ಬಂದು ಮೋಹನ್ ಸರ್ ಅವರು, ಅಮ್ಮವ್ರು ಬಂದು ನನಗೆ ತುಂಬ ಬ್ಯಾಕ್ ಬೋನಾಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ನರ್ವಸ್ ಆಗ್ತಾಯಿದ್ದೀನಿ. ಆರಾಮಾಗಿ ಮಾತಾಡಿ. ಸ್ವಲ್ಪ ಹಿಂದೆ ರೆಸ್ಟ್ ಮಾಡಿ. ಹಾಂ, ಆರಾಮಾಗಿ ಮಾತಾಡಿ. ನೀವು ಬಗ್ಗಿದ್ರೆ ಕ್ಯಾಮ್ರಾದವ್ರಿಗೆ ಮೂಮೆಂಟ್ ಕಷ್ಟ ಆಗುತ್ತೆ. ಅಣ್ಣ, ಅದಕ್ಕೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಬ್ರಹ್ಮರಾಕ್ಷಸ ಆ್ಯಕ್ಚುಲಿ ರಿಲೀಸ್ ಆಗಬೇಕಾಯಿತು, ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ನಾವು ಅದ್ರ ಮೇಲೆ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಏನೋ ಒಂದು ಲೈಫ್ ಸ್ಟೈಲ್ ಏನೋ ಚೇಂಜ್ ಆಗುತ್ತೆ ಅನ್ನೋದೊಂದಿತ್ತು, ಆಸೆ ಇತ್ತು ತುಂಬ. ಅಲ್ಲಿ ನಮ್ಮ ಇಡೀ ತಂಡಗೂ ಅದು ಒಂದು ಆಸೆ ಇತ್ತು. ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ತುಂಬ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಆ ಟೈಮಲ್ಲಿ ಏನೋ ಒಂದು ಪಾಯಿಂಟ್ ಆಫಲ್ಲಿ ಒಂದು ವಿಷಯದಲ್ಲಿ ಶ್ರೀಕೃಷ್ಣನ ಬಗ್ಗೆ ಒಂದು ಥಾಟ್ ಬಂತು. ಯಾಕೆ ಒಂದು ಶ್ರೀಕೃಷ್ಣ ಅನ್ನೋ ಒಂದು ಟೈಟ್ಲ್ ಮೇಲೆ ಇಟ್ಕೊಂಡು ಒಂದು ಸಿನಿಮಾ ಮಾಡಬಾರ್ದು? ಏನಿಲ್ಲದೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನನ್ನ ಮನಸ್ಸಲ್ಲಿ ಏನು ಒಂದು ಥಾಟ್ ಕೊಟ್ಟಿದ್ದಾನೆ ಭಗವಂತ,
ಅದ್ರ ಮುಖಾಂತರ ಒಂದು ಸಿನಿಮಾನ ಶುರು ಮಾಡೋಣ ಅಂದಾಗ ಒಂದು ಇಡೀ ಸಿನಿಮಾ ತಂಡ ಬ್ರಹ್ಮ ರಾಕ್ಷಸದಲ್ಲಿ ಏನು ಟೆಕ್ನಿಷಿಯನ್ ಆಗಿ ಎಲ್ಲ ಕೆಲಸ ಮಾಡಿದಾರೋ ಅವರೆಲ್ಲರೂ ಕೂಡ ಇಲ್ಲಿ ಇನ್ಕ್ಲೂಡಿಂಗ್ ಕೆಲಸ ಮಾಡಿದ್ದಾರೆ. ಎಡಿಟ್ರ್ ಒಬ್ಬರು ಬಿಟ್ಟು ಇನ್ನೆಲ್ಲ ಅದೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, MS ತ್ಯಾಗರಾಜ್ ಸರ್ ಆಗಿರ್ಬೋದು, ಆಮೇಲೆ ಎಡಿಟ್ರು ಬಂದು ಕೀರ್ತಿರಾಜು ಅಂತ, DA ಬಂತು ಪ್ರಜ್ವಲ್, DOP ಬಂದು ಅನಿರುದ್ಧ್ ಅವರು ಅಂತ, ಲಿರಿಕ್ಸ್ ಬಂದು MS ತ್ಯಾಗರಾಜ್ ಅವರು ಕೂಡ ನಮ್ಮ ಅಣ್ಣವರೇ ಮಾಡಿದ್ದಾರೆ. ಅದ್ರ ಜೊತೆಗೆ ಚಾಣಕ್ಯ ಆರ್ ಅಂತನವರು ಮಾಡಿದ್ದಾರೆ. ನಂಗೆ ಆಮೇಲೆ ತಿರ್ಗಾ ಅದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಂಥ ಪ್ರದೀಪ್ ಪೂಜಾರಿ ಸರು, ಆಮೇಲೆ ನಮ್ಮ ಚೈತ್ರ ತೋಟದ ಮೇಡಮ್ ಅವರು ಆ ಸಿನಿಮಾದಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದರು. ಈ ಸಿನಿಮಾಗೆ ನಾನು ಅವ್ರನ್ನ ಆಯ್ಕೆ ಮಾಡಿಕೊಂಡೆ. ಕತೆಗೆ ಪೂರ್ವಕವಾಗಿತ್ತು ಮಾಡಿಕೊಂಡೆ. ಅದಾದಮೇಲೆ ಈಶ್ವರ್ ಶೆಟ್ಟಿ, ಆಮೇಲೆ ಕಳಶೇಗೌಡರು ಅಂತಿದ್ದಾರೆ, ಸಿದ್ದು, ಆಮೇಲೆ ಸೂರ್ಯಪ್ರಕಾಶ್ ಅವರು. ನನಗೆ ಅದು ಓವರಾಲಾಗಿ ನನ್ನ ಬ್ರಹ್ಮರಾಕ್ಷಸಲ್ಲಿ ಮಾಡಿರೋ 90% ಇಟ್ಕೊಂಡು ಕ್ಯಾರೆಕ್ಟ್ರು ಇದರಲ್ಲಿ ಸಿನಿಮಾ ಮಾಡಿದ್ದೀನಿ. ಅದೇ ಅಣ್ಣ ಹೇಳ್ದಂಗೆ, ಸರ್ ನೀವು ಹೇಳ್ದಂಗೆ ಈ ಸಿನಿಮಾ ಮಾಡೋಕ್ಕೆ ಕಾರಣ ಆ ಒಂದು ವಾಟ್ ನೆಕ್ಸ್ಟ್ ಅಂದರೆ ನಮಗೆ ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನೋದು ಗೊತ್ತಿರಲಿಲ್ಲ. ಯಾಕಂದರೆ ನಾವೇನಾದ್ರು ಒಂದು ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಪ್ರೂವ್ ಮಾಡಬೇಕು. ಬಟ್ ಆ ಸಿನಿಮಾ ಹಂಗಾದಾಗ ಇದ್ರ ಮೇಲೆ ಏನಾದರೂ ನಾವು ಬೆಳಕಿಗೆ ಬರಬೇಕು. ಇಲ್ಲಿ ಅದೇ ಹೇಳ್ತಾರಲ್ಲ, ಅವಕಾಶ ಅದಾಗೇನು ಬರಲ್ಲ, ನಾವಾಗೆ ಹುಡಿಕೊಂಡು ಹೋಗಬೇಕು ಅನ್ನೋದಿತ್ತು. ಹಾಗಾಗಿ ಅವಕಾಶನ ನಾವೇ ಒಂದು ಸೃಷ್ಟಿ ಮಾಡ್ಕೊಂಡ್ವಿ. ಆ ಸೃಷ್ಟಿ ಮಾಡೋಕ್ಕೆ ಶ್ರೀಕೃಷ್ಣ ಪರಮಾತ್ಮ ರೂಪದಲ್ಲಿ ಬಂದು ಇಡೀ ನಮ್ಮ ತಂಡ ಬಂದು ನಮಗೆ ಸಪೋರ್ಟ್ ಮಾಡ್ತು. ಹಾಗಾಗಿ ಇದಕ್ಕೆ ಈ ಸಿನಿಮಾ ಶ್ರೀಕೃಷ್ಣ ಆಗಿದ್ದು. ಮೊದಲನೇ ಥ್ಯಾಂಕ್ಸು ಬಂದು ನಾನು ಇಡೀ ತಂಡಕ್ಕೆ ಹೇಳೋಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾದ ಡೈರೆಕ್ಟ್ರು ನಾನಲ್ಲ. ಆ ಮೊದಲನೇ ಸಿನಿಮಾಗೂ ನಾನು ಹೇಳಿದ್ದೆ ನಿಜವಾದ ಡೈರೆಕ್ಟ್ರು ಬಂದು ಎಸ್ ಎ ಪ್ರೊಡ್ಯೂಸರ್ ಅಂತ. ಈ ಸಿನಿಮಾಗೂ ಕೂಡ ಅಷ್ಟೇ ನಿಜವಾದ ಪ್ರೊಡ್ಯೂಸರು ಡೈರೆಕ್ಟ್ರು ನಾನಲ್ಲ, ಎಲ್ಲ ನನ್ನ ಸಿನಿಮಾ ತಂಡದವ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಇದು ಮೇನ್ ಬುನಾದಿ ಅದೇ ಹೇಳಿದೆ, ನಮ್ಮ ಅಪ್ಪ ಅಮ್ಮ ಮೇನ್ ನಮ್ಮ ಇದು ಸರ್, ಒಂದು ಭಗವಂತನ ಒಂದು ಅಪ್ಪಣೆ ಇಲ್ಲದೆ ಒಂದು ಗರಿಕೆ ಹುಲ್ಕಡ್ಡಿನೂ ಅಲ್ಲಾಡಲ್ವಂತೆ. ನೀವೆಲ್ಲ ಮಾಧ್ಯಮದವರು ನೀವು ಒಂದು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಒಂದು ಸಣ್ಣ ಸಣ್ಣ ಸಿನಿಮಾಗೂ ಕೂಡ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ನೀವು ಮನಸ್ಸು ಮಾಡಿದ್ರೆ ಈ ಸಿನಿಮಾನ ಇನ್ನೆಲ್ಲೋ ತೊಗೊಂಡೋಗಿ ರೀಚ್ ಮಾಡ್ಬೋದು. ಬಟ್ ಅದಕ್ಕೂ ಮೀರಿ ನಾನೇನು ಹೇಳೋಕ್ಕಾಗ್ತಿಲ್ಲ, ಯಾಕಂದ್ರೆ ತುಂಬ ನರ್ವಸ್ ಆಗಿಬಿಟ್ಟಿದ್ದೀನಿ. ಇದಕ್ಕೆ ನನಗೆ ಬ್ಯಾಕ್ ಪನ್ ಆಗಿ ನಮ್ಮ ಅಪ್ಪಾಜಿ ಸರ್, PR ನಾಗೇಂದ್ರ ಸರ್ ಅಪ್ಪಾಜಿ ಅವರು ಬ್ರಹ್ಮರಾಕ್ಷಸಗೂ ಸಹ ಕೂಡ ಅಪ್ಪಾಜಿ ಕೂಡ ಮಾಡಿದ್ದು. ಈ ಸಿನಿಮಾಗೆ ಅಪ್ಪಾಜಿ ನೀವು ಮಾಡಬೇಕು ಅಂತ ಕೇಳ್ಕೊಂಡಾಗ ನಮಗೆ ತುಂಬ ಸಪೋರ್ಟಿವಾಗಿ ನಿಂತ್ಕೊಂಡು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅಪ್ಪಾಜಿ ನಿಮಗೆ ತುಂಬ ಹೃದಯದ ಧನ್ಯವಾದ ಅಪ್ಪಾಜಿ. ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಕೆಲವೊಂದು ಮಾತಾಡೋದ್ರಲ್ಲಿ. ಶಂಕರ್ ಸರ್, ಅದೇ ಮನುಷ್ಯನಲ್ಲಿ ಏನೋ ಒಂದು ಜೀವನದಲ್ಲಿ ಒಂದು ಘಟನೆ ನಡೆದೋಗ್ಬಿಡುತ್ತೆ. ಆ ಘಟನೆಯಿಂದ ಈಚೆ ಬಂದಿರ್ತೀನಿ. ಅದನ್ನ ಹೆಂಗೆ ನಾನು ಅಂದರೆ ಪರಿಹಾರ ಮಾಡೋಕ್ಕಾಗುತ್ತೆ ಅನ್ನೋದು ಟೈಮಲ್ಲಿ ಭಗವಂತ ಒಂದು ರೂಪದಲ್ಲಿ ಬರ್ತಾನೆ. ಮಗು ನಾನಿದ್ದೀನಿ, ನೀನು ಧೈರ್ಯವಾಗಿ ಮುನ್ನುಗ್ಗು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ ಆ ಭಗವಂತ. ಆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಈಗ ಒಳ್ಳೇದಾಗಿ ಇಲ್ಲಿವರೆಗೂ ಬಂದಿದೆ. ಮೇಗೆ ಮತ್ತು ತಪ್ಪಿದ್ರೆ ಜೂನ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಥಿಯೇಟ್ರಿಗೆ. ಈಗ ಥಿಯೇಟ್ರಿಕಲ್ ಟ್ರೈಲರ್ ಅಂತ ನೆಕ್ಸ್ಟ್ ಒಂದು ಬಿಡ್ತಾ ಇದ್ದೀನಿ. ಟ್ರೈಲರ್ ಬಂದು 30ಕ್ಕೆ ಲಾಂಚ್ ಮಾಡ್ತಾಯಿದ್ದೀನಿ ಸರ್. ಅದು ನಿಮ್ಮ ಅವ್ರಿಗೆಲ್ಲ ಮಾಧ್ಯಮ ಮಿತ್ರವ್ರಿಗೂ ನಮ್ಮ ಸ್ನೇಹಿತರಿಗೂ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದೆ. ನೆಕ್ಸ್ಟ್ ಏನಕ್ಕೆ ಕೇಳ್ಬೋದು ಸರ್, ಅಂದರೆ ಅಣ್ಣ ಅದು ನೆಕ್ಸ್ಟ್ ಅವ್ರು ಅದಕ್ಕೆ ಅಂತ ಒಂದು ಪ್ರೊಡ್ಯೂಸರ್ ಕಡೆಯಿಂದ ಒಂದು ಪ್ರೆಸ್ ಮೀಟ್ ಆಗುತ್ತೆ, ಎಲ್ಲನೂ ಆ ಟೈಮಲ್ಲಿ ಹೇಳ್ತೀನಿ ಅಣ್ಣ ನಾನು. ಅಣ್ಣ ಆ ಥರ ಏನಿಲ್ಲಣ್ಣ, ಬಟ್ ಓಕೆ. ಅಂದರೆ ಕತೆಗೆ ಏನು ಬೇಕಾಯಿತು ಅದನ್ನು ಮಾಡಿಕೊಂಡೆ. ಅಂದರೆ ಇದು ಬಂದು ಗೋಲಿ ಸೋಡಾ, ತಮಿಳ್ ಸಿನಿಮಾ ನೋಡಿದ್ರಲ್ಲ, ಗೋಲಿ ಸೋಡಾ ಆ ಥರ ಒಂದು ಜಾನರ್ ಮೇಲೆ 3 ಜನ ಹುಡುಗರು ಲೈಫ್ ಸ್ಟೋರಿಯಲ್ಲಿ ಏನು ನಡೀತದೆ ಅಂದರೆ 3 ಜನ ಹುಡುಗರು ಅನಾಥರು ಇರ್ತಾರೆ. ಅದ್ರ ಜೊತೆಗೆ ಹೀರೋಯಿನು ಕೂಡ ಅನಾಥ ಆಗಿರ್ತಾಳೆ. ಅವಳು ಈ 3 ಜನರ ಲೈಫ್ ಜೊತೆಗೆ ಎಂಟ್ರಿ ಕೊಡ್ತಾಳೆ. ಪತ್ರಕರ್ತರಾಗಿ ನಮ್ಮ ಅದೇ MS ತ್ಯಾಗರಾಜ್ ಸರ್ ಅಪ್ಪಾಜಿಯವರು ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರ ಒಂದು ಜರ್ನಿಯಲ್ಲಿ ಟ್ರಾವೆಲ್ ಮಾಡ್ತೀವಿ. ಸಿನಿಮಾ ಈ ಥರ ಟ್ರಾವೆಲ್ ಆಗುತ್ತೆ ಸರ್. ಅದು ಅಂದರೆ ಅವ್ರ ಲೈಫ್ ಸ್ಟೈಲಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಅದಕ್ಕೆ ಜೈಲಿಗೂ ಹೋಗ್ತಾರೆ 3 ಜನ ಹುಡುಗರು. ಜೈಲಿಂದ ತಪ್ಪಿಸ್ಕೊಂಡು ಏನು ಮಾಡ್ತಾರೆ ಅನ್ನೋದೇ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀನಿ ಸರ್. ಅಂದರೆ ಭಗವಂತನ ಅದೇ ಹೇಳಿದ ಸರ್, ಶ್ರೀಕೃಷ್ಣ ಪರಮಾತ್ಮ ತನ್ನ ಪಾಂಡವರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಹೆಂಗೆ ಬುದ್ಧಿವಂತಿಕೆಯಿಂದ ಯುದ್ಧನ ಗೆಲ್ತಾನೆ, ಆ ಒಂದು ಯುದ್ಧನ ಹೆಂಗೆ ಗೆಲ್ತೀವಿ ಅನ್ನೋದನ್ನ ನಾನು ಸಿನಿಮಾ ಮುಖಾಂತರ ತೋರಿಸ್ತಾ ಇದ್ದೀನಿ ಸರ್. ಅದೇ ಅಣ್ಣ, ಆ ಒಂದು ಮೂಲ ನಾವು ಏನು ಶಿಕ್ಷೆಗೆ ಗುರಿಪಟ್ಟಿರ್ತೀವಿ,
ಆ ವ್ಯಕ್ತಿ ಯಾರಂತ ಗೊತ್ತಿರಲ್ಲ. ಅದರಿಂದ ದೊಡ್ಡದೊಂದು ಘಟನೆ ನಡೆದಿರುತ್ತೆ. ಆ ಘಟನೆ ಯಾರು ಅದಕ್ಕೆ ಮೂಲ ಕಾರಣ ಯಾರು, ಆ ವ್ಯಕ್ತಿನ ನಾವು ಆ ಒಂದು ಹುಡುಕೋಕ್ಕೋಸ್ಕರ ಒಂದು ಮೋಟಿವೇಶನ್ ಸಾಂಗ್ ಮೇಲೆ ಯಲ್ಲಮ್ಮನ ದೇವ್ರನ್ನ ಸಾಂಗು ಪ್ಲೇ ಆಗುತ್ತೆ. ಆ ಒಂದು ಸಾಂಗಲ್ಲಿ ನಾವು ಆಲ್ರೆಡಿ ಆ ಡೆಸ್ಟಿನೇಷನ್ನ ರೀಚ್ ಮಾಡಿರ್ತೀವಿ. ಅಲ್ಲಿಂದ ಬರೋವಂಥ ಸಾಂಗು ಸರ್ ಅದು ಯಲ್ಲಮ್ಮನ ಸಾಂಗು. ಟೋಟಲ್ ಈ ಸಿನಿಮಾದಲ್ಲಿ 5 ಹಾಡಿದೆ. ಕ್ಲೈಮ್ಯಾಕ್ಸ್ ಎಲ್ಲ ನೀವೇ ಮಾಡಿ? ಇಲ್ಲ ಅಂದರೆ ಗೋಲಿ ಸೊಡಗೋದಕ್ಕೂ 1% ಸಂಬಂಧ ಇಲ್ಲ. ಅಂದರೆ ಜನರಲಾಗಿ ಹೇಳಿದೆ ಆ ಥರ ಒಂದು 3 ಜನ ಕ್ಯಾರೆಕ್ಟರ್ ಹುಡುಗರದ್ದು ಒಂದು ಲೈಫ್ ಸ್ಟೋರಿಯಲ್ಲಿ ಏನು ನಡೀತದೆ ಅನಾಥ ಹುಡುಗರಲ್ಲಿ ಅನ್ನೋದು ಒಂದು ತೋರಿಸಿದ್ದೀನಿ ಅಣ್ಣ. ಅಣ್ಣ ಹಾಗೆ ನಮ್ಮ ಸಿರಿ ಮ್ಯೂಸಿಕಲ್ಲಿ ಸಾಂಗ್ ಪ್ಲೇ ಆಗಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಅವರು ನನ್ನ ಎಲ್ಲ ರೀತಿ ಸಿನಿಮಾದ ಒಂದು ಪಬ್ಲಿಸಿಟಿನ ಕೂಡ ಅವರೇ ಮಾಡಿಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಸರೈ ಮೇಡಮ್ ಅವ್ರಿಗೂ, ಪ್ರದೀಪ್ ಸರ್ಗೂ, ಚೈತ್ರ ಮೇಡಮ್ ಅವ್ರಿಗೂ, ತ್ಯಾಗಣ್ಣವ್ರಿಗೂ, ಆಮೇಲೆ ನೆನಪಿರಲಿ ಮೋಹನ್ ಸರ್ ಅವ್ರಿಗೂ, ನಿಮ್ಮೆಲ್ಲರಿಗೂ ಬಂದಿರೋದಕ್ಕೂ ತುಂಬ ಥ್ಯಾಂಕ್ಸ್. ಮೇಡಮ್ ನಿಮಗೂ ಅಷ್ಟೇ ಥ್ಯಾಂಕ್ ಯು. ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ನನ್ನ ಫ್ಯಾಮಿಲಿ ಬಂದಿದೆ, ನಮ್ಮ ವೈಫು ಬಂದಿದ್ದಾರೆ, ಅವಳಿಗೂ ನಮ್ಮ ತುಂಬ ಸಪೋರ್ಟ್ ಇದ್ದಾರೆ ಅಮೃತ ಅನ್ನೋದ್ರಿಂದ. ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೈಫ್ಗೆ. ಹಾಗೆ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ನಮ್ಮ ನಂದಿಲೇಟಿಂದ ನಮ್ಮ ಮಂಜಣ್ಣ ಬಂದಿದ್ದಾರೆ. ಒಂದು ನಿಮಿಷ ತಡೀರಿ, ಗ್ರೂಪ್ ಪಿಕ್ಚರ್ಗೆ ನಿಮ್ಮ ಟೀಮ್ ಎಲ್ಲ ಕರೆದ್ಬಿಟ್ಟೆ. ಒಂದು ನಿಮಿಷ. ಅಲ್ಲ, ತುಂಬ ಆರ್ಟಿಸ್ಟ್ ಕೆಲವರು ಇದ್ದಾರೆ. ಹೌದಾ? ಹಾಂ, ಫೈನ್ ಸರ್, ಫೈನ್. ಥ್ಯಾಂಕ್ ಯು ಶಂಕರ್ ರಾಜ್. ಒಂದು ಗ್ರೂಪ್ ಪಿಕ್ಚರ್ಗೆ ಬಂದುಬಿಡಿ. ಸಿನಿಮಾದ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಯಾರೇ ಇದ್ದರು. ಶ್ರೀಕೃಷ್ಣ ಸಿನಿಮಾದ ಬಿಡುಗಡೆಗೊಂಡ ಎಲ್ಲ ಚಿತ್ರಮಂದಿರಗಳಲ್ಲೂ ಶತೋತ್ಸವ ಆಚರಿಸಲಿ ಅಂತ ನಾನು ಇಡೀ ನಮ್ಮ ಶ್ರೀಕೃಷ್ಣ ತಂಡಕ್ಕೆ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ ನಿರ್ದೇಶಕರೇ ನಿಮಗೆ. ಥ್ಯಾಂಕ್ ಯು ಸರ್.